ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ವಿವಿಧ ಸಮುದಾಯದ ಪ್ರಮುಖರು. ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಮುಸ್ಲಿಂ ವ್ಯಕ್ತಿ ಯಾರು? ರಜಿಯಾ ಬೇಗಂ, ರಾಸುಲ್ ಬೇಗಂ. ಸಿಖ್ಖರು? ಬಲ್ದೇವ್ ಸಿಂಗ್. ಕ್ರೈಸ್ತರು? ಅಮೃತ್ ಕೌರ್. ಫ್ರಾಂಕ್ ಆಂಗ್ಲೋ ಇಂಡಿಯನ್? ಫ್ರಾಂಕ್ ಆಂಥೋನಿ. SC/ST ಪರವಾಗಿ ಯಾರ ಭಾಗವಹಿಸಿದ್ರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಮೊದಲ ಹೆಸರು? ಜೈ ಭೀಮ್. ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಮೊದಲ ಸ್ಥಾಪನೆಯಾದ ಬ್ಯಾಂಕ್ ಖಾತೆ ಭೀಮ್ ಆ್ಯಪ್. ಆಮೇಲೆ ಕ್ರೈಸ್ತ ಸಮುದಾಯ ಹೇಳಿದೌದಾ? ಸೋಮನಾಥ್ ಲಹರಿ ಕಮ್ಯುನಿಸ್ಟ್ ಪ್ರಾಂತ್ಯದವರು. ವಿವಿಧ ದೇಶಗಳಿಂದ ಎರವಲು ಪಡೆಯಲಾಗಿದೆ. ಯಾವ ದೇಶಗಳಿಂದ ಏನಂತ ಅಂದ್ರೆ ಪಟ ಹೇಳ್ಬೇಕು. ಅಮೆರಿಕದಿಂದ ಏನೇನು ತೆಗೆದುಕೊಳ್ಳಲಾಗಿದೆ? ಮೂಲಭೂತ ಹಕ್ಕುಗಳು ಮತ್ತು ರಾಷ್ಟ್ರಪತಿ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮರು ಆಯ್ಕೆ. ಆಮೇಲೆ ಮಹಾಭಿಯೋಗ. ಆಮೇಲೆ ಯಾವುದು? ಆಮೇಲೆ ರಷ್ಯಾದಿಂದ ಏನೇನು ತೆಗೆದುಕೊಳ್ಳಲಾಗಿದೆ? ಕರ್ತವ್ಯಗಳು ಮತ್ತು ಪಂಚವಾರ್ಷಿಕ ಯೋಜನೆ. ರಷ್ಯಾ ಕ್ರಾಂತಿ 1917. ಯಾವುದು? ನ್ಯಾಯ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ. ಸೌತ್ ಆಫ್ರಿಕಾ ರಾಜ್ಯಸಭೆಯ ಸದಸ್ಯರ ಚುನಾವಣೆ. ಸಂವಿಧಾನ ತಿದ್ದುಪಡಿ ಎಷ್ಟನೇ ವಿಧಿ? ಸಂವಿಧಾನ ತಿದ್ದುಪಡಿ 368. ಯಾವ ಎಷ್ಟನೇ ಭಾಗ ಬಂದ್ರೆ 20ನೇ ಭಾಗ. ಮತ್ತೆ ಸೌತ್ ಆಫ್ರಿಕಾದಿಂದ ಮತ್ತೆ ಅಲ್ಲ, ಸೌತ್ ಆಫ್ರಿಕಾದಿಂದ ಸಂವಿಧಾನ ತಿದ್ದುಪಡಿ ಇನ್ನೊಂದು ಯಾವುದು? ರಾಜ್ಯಸಭೆ ಚುನಾವಣೆ 2 ಮುಗಿತು. ಆಮೇಲೆ ಆಸ್ಟ್ರೇಲಿಯಾ. ಯಾವ್ದು? ಆಸ್ಟ್ರೇಲಿಯಾ ಹೇಳು. ಆಸ್ಟ್ರೇಲಿಯಾ ಜಂಟಿ ಅಧಿವೇಶನ ಮತ್ತು ಸಮವರ್ತ ಪಟ್ಟಿ. ಜಂಟಿ ಅಧಿವೇಶನ ಎಷ್ಟನೇ ಆರ್ಟಿಕಲ್? 108. ಸಂಸತ್ತಿನ ಅಧಿವೇಶನ ಬಂದ್ರೆ 85. ಕೆನಡಾ GST ಮತ್ತು ಕ್ಯಾಬಿನೆಟ್ ಅವು ಬರ್ತಾವೆ. ಆಮೇಲೆ ಯಾವ ದೇಶ? ಜರ್ಮನಿ. ಅಂದರೆ ತುರ್ತು ಪರಿಸ್ಥಿತಿ ಬಂದಾಗ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಳ್ಳೋದು ಅಂತಿಲ್ಲ. ಕಸಿದುಕೊಳ್ಳೋಂತಿಲ್ಲ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಏರಿಕೆ ಆದಾಗ ಮೂಲಭೂತ ಹಕ್ಕುಗಳನ್ನು ವಜಾ ಮಾಡೋದು. ಜಪಾನ್ ಬಂದರೆ ಕಾನೂನುಗಳನ್ನು ಮಾಡೋದು. ಮತ್ತೆ ಇನ್ನೊಂದು ಯಾವ ದೇಶ ಉಳಿತು? ಆದವಾ? ರಿಟ್ಟುಗಳು ಇಂಗ್ಲೆಂಡ್. ದೊಡ್ಡ ರಾಜ್ಯ ರಾಜಸ್ಥಾನ. ಚಿಕ್ಕ ರಾಜ್ಯ ಕರ್ನಾಟಕದಲ್ಲಿ ದೊಡ್ಡ ಜಿಲ್ಲೆ ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ. ಜನಸಂಖ್ಯೆಯಲ್ಲಿ ವಿಶ್ವದಲ್ಲಿ ಫಸ್ಟ್ ಯಾವ್ದು? ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವ ರಾಜ್ಯ? ಭಾರತದಲ್ಲಿ ಉತ್ತರ ಪ್ರದೇಶ. ಕಡಿಮೆ ಜನಸಂಖ್ಯೆ ವಿಶ್ವದಲ್ಲಿ? ಭಾರತದಲ್ಲಿ ಕಡಿಮೆ ಜನಸಂಖ್ಯೆ ಸಿಕ್ಕಿಂ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವ ಜಿಲ್ಲೆ? ಕರ್ನಾಟಕದಲ್ಲಿ ಬೆಂಗಳೂರು ನಗರ. ಕಡಿಮೆ ಜನಸಂಖ್ಯೆ ಕೊಡಗು. ಭಾರತದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಎಲ್ಲಿ? ಯಾವ ರಾಜ್ಯ? ಕೇರಳ. ಕಡಿಮೆ ಸಾಕ್ಷರತೆ? ಬಿಹಾರ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಇರುವ ಜಿಲ್ಲೆ? ದಕ್ಷಿಣ ಕನ್ನಡ. ಕಡಿಮೆ ಸಾಕ್ಷರತೆ? ಯಾದಗಿರಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬು ಎಲ್ಲಿ ಬೆಳೀತಾರೆ? ತುಮಕೂರು. ಕಬ್ಬು ಬೆಳಗಾವಿ. ಬಾವಿ ನೀರಾವರಿ? ಕೆರೆ ನೀರಾವರಿ? ಶಿವಮೊಗ್ಗ. ಕಾಲುವೆ ನೀರಾವರಿ? ರಾಯಚೂರು. ಬೋರ್ವೆಲ್ ನೀರಾವರಿ? ಬೆಂಗಳೂರು. ಇಷ್ಟೇ. ಆಮೇಲೆ ಕರ್ನಾಟಕದ ಕರಾವಳಿ ತೀರ ಹಂಚಿಕೊಂಡ ಜಿಲ್ಲೆಗಳು ಯಾವ್ಯಾವು? ಉಡುಪಿ. ಕರ್ನಾಟಕ ಕರಾವಳಿ ತೀರ ಎಷ್ಟು ಕಿಲೋಮೀಟರ್ ಅದ? 320. ಅತಿ ಹೆಚ್ಚು ಕರಾವಳಿ ಹೊಂದಿದ ರಾಜ್ಯ? ಗುಜರಾತ್. ಕರ್ನಾಟಕದ ಪಶ್ಚಿಮಕ್ಕೆ ಯಾವ ಸಮುದ್ರ ಅದ? ಪಶ್ಚಿಮಕ್ಕೆ ಹಿಂದೂ ಮಹಾಸಾಗರ. ಅರಬ್ಬಿ ಸಮುದ್ರ. ದಕ್ಷಿಣಕ್ಕೆ ಬಂಗಾಳಕೊಲ್ಲಿ. ಹಿಂದೂ ಮಹಾಸಾಗರ. ದಕ್ಷಿಣಕ್ಕೆ ಪೂರ್ವಕ್ಕೆ ಬಂಗಾಳ ಕೊಲ್ಲಿಲ್ಲ. ಪೂರ್ವಕ್ಕೆ 4. ಭಾರತದ ಪ್ರಮುಖ ಬಂದರುಗಳನ್ನು ಹಂಚಿಕೊಂಡ ರಾಜ್ಯಗಳು ಯಾವ್ಯಾವು? ಗುಜರಾತ್, ಗೋವಾ, ಮಹಾರಾಷ್ಟ್ರ,
ಕರ್ನಾಟಕ, ಕೇರಳ, ಹ್ಞೂ ತಮಿಳುನಾಡು, ಹ್ಞೂ ಆಂಧ್ರ ಪ್ರದೇಶ್, ತೆಲಂಗಾಣ, ಗುಜರಾತ್ನಲ್ಲಿ ಯಾವ ಬಂದಿರೋದು? ಆ, ಗುಜರಾತ್ ಕ- ಕಾಂಡ್ಲಾ. ಕಾಂಡ್ಲಾ ಬಂದಾರ. ಗುಜರಾತ್ ಕರಾವಳಿ ಕಸ್ತಿರ ಅಂತೀವಿ, 1600 ಕಿಲೋಮೀಟ್ರ್. ಮಹಾರಾಷ್ಟ್ರದಲ್ಲಿ ಯಾವ ಬಂದರು? ಮಹಾರಾಷ್ಟ್ರ ನವಶೇಷ, ನವಶಿವ ಮತ್ತು ಮುಂಬೈ, ನವಿ ಮುಂಬೈ. ಭಾರತ ಹೆಬ್ಬಾಗಿಲು ನವಿ ಮುಂಬೈ. ಕರ್ನಾಟಕ ಹೆಬ್ಬಾಗಿಲು ನವಮಂಗಳೂರು, ನವಮಂಗಳೂರು. ಗೋವಾದಲ್ಲಿರುವ ಬಂದರು ಮರ್ಮಗೋವಾ, ಮರ್ಮಗೋವಾ. ಕರ್ನಾಟಕದ ಹೆಬ್ಬಾಗಿಲು ನವಮಂಗಳೂರು, ನವಮಂಗಳೂರು. ಆಮೇಲೆ ಮಲ್ಪೆ ಬೀಚ್ ಅವು ಬರ್ತಾವೆ, ಹೌದಾ? ಕೇರಳದಲ್ಲಿರ್ತಕ್ಕಂಥ ಬಂದರುಗಳು? ಕೇರಳದಲ್ಲಿ ಇರ್ತಕ್ಕಂಥ ಬಂದರುಗಳು ಕೊಚ್ಚಿ, ಕೊಲ್ಲಂ. ಕೊಲ್ಲಂ. ತಮಿಳುನಾಡು? ಎನ್ನವರ, ತೂತುಕುಡಿ, ಚೆನ್ನೈ. ತಮಿಳುನಾಡು ಇತ್ತು. ಆಮೇಲೆ ಮೇಲೆ ಆಂಧ್ರ ಪ್ರದೇಶ್, ವಿಶಾಖಪಟ್ಟಣಂ. ಕೇರಳ, ಮೇಲೆ ಒಡಿಶಾ. ತೆಲಂಗಾಣ, ಒಡಿಶಾ ಒಡಿಶಾ ಅಲ್ಲ, ಒಡಿಶಾ ಪ್ಯಾರದೀಪ, ಪ್ಯಾರದೀಪ. ವೆಸ್ಟ್ ಬೆಂಗಾಲ್, ಹಲ್ದಿಯಾ. ಆಮೇಲೆ ಭಾರತದ ಅತಿ ಉದ್ದವಾದ ನದಿ? ಭಾರತ ಅತಿ ಉದ್ದವಾದ ನದಿ ಗಂಗಾ ನದಿ. ಗಂಗಾ ನದಿ. ಬ್ರಹ್ಮಪುತ್ರ ನದಿ ಎಲ್ಲಿ ಹುಡ್ತದ? ಟಿಬೇಟಿನ ಹಾಂ, ಚಮ್ಯಾಂಗ್ಡಂಗ್. ಚಮ್ಯಾಂಗ್ಡಂಗ್ ಸರೋವರ. ಅತಿ ದೊಡ್ಡ ನದಿ ದ್ವೀಪ ಯಾವುದು ಭಾರತದಲ್ಲಿ? ಗ್ರೀನ್ಲ್ಯಾಂಡ್. ಭಾರತದಲ್ಲಿ ನದಿ ದ್ವೀಪ ಮಚುಲಿ ದ್ವೀಪ. ಯಾವ ನದಿ ಕಂಡು ಬರ್ತದೆ? ಬ್ರಹ್ಮಪುತ್ರ ನದಿ ಕಂಡು. ಬ್ರಹ್ಮಪುತ್ರ. ಸಿಂಧು ನದಿ ಎಲ್ಲಿ ಹುಡ್ತದ? ಸಿಂಗಿಕ ಬಾಬು. ಕೈಲಾಸ ಪರ್ವತದಲ್ಲಿ, ಹೌದಾ? ಅಲ್ಲಿ ಟಿಬೇಟ್ನಾಗ ಏನಂತಾರೆ? ಸಿಂಗಿಕ ಬಾಬು. ಸಿಂಧು ನದಿ ಉಪನದಿಗಳು ಯಾವ್ಯಾವು? BRS, JCB, BRS. ಬಿ ಅಂದ್ರೆ ಬಿಯಾಸ್, ಆರ್ ಅಂದ್ರೆ ರಾವಿ, ರಾವಿ, ಸಿ ಹಾಂ ಅಂದ್ರೆ ಚೀನಾಬ್, ಚಿನಾಬ್, ಎಸ್ ಅಂದ್ರೆ ಸಿಂಧು. ಎಸ್ ಅಂದ್ರೆ ಸಿಂಧು. ಕರ್ನಾಟಕದ ದೊಡ್ಡವಾದ ನದಿ? ಕಾವೇರಿ ನದಿ. ಬಸವಸಾಗರ ಜಲಾಶಯ ಯಾವ ನದಿಗೆ ಅದ? ಕೃಷ್ಣಾ ನದಿ ಅದು. ಆಲಮಟ್ಟಿ ಡ್ಯಾಮ್? ಕೃಷ್ಣಾ ನದಿ. ಯಾದಗಿರಿಯಲ್ಲಿರುವ ಫಾಲ್ಸ್ ಯಾವುದು? ಜಯ ಭಗವತಿ ಪಾಲ್. ಯಾವ ನದಿ? ಯಾವ ಕೃಷ್ಣ? ಡೋಣಿ ನದಿ. ಕೃಷ್ಣ ನದಿಯ ಉಪನದಿಗಳು ಯಾವ್ಯಾವು? ಕೃಷ್ಣ ನದಿ ಎಲ್ಲಿ ಹುಟ್ಟುತ್ತದೆ? ಕೃಷ್ಣ ನದಿ ಮಹಾರಾಷ್ಟ್ರದ. ಕೃಷ್ಣ ನದಿ ಬಗ್ಗೆ ಹೇಳು, ಗೊತ್ತಿದ್ರೆ. ನಮ್ಗೆ ಸ್ವಲ್ಪ ಅಷ್ಟು ಹೇಳು. ಕೃಷ್ಣ ನದಿ ಮಹಾರಾಷ್ಟ್ರ ಮಹಾಬಲೇಶ್ವರದಲ್ಲಿ ಉಗಮ. ಅಲ್ಲಿಂದ ಹಾದು ಹೋಗಿ ಬರುವಾಗ ಎರಡಕ್ಕೆ ಬಂದರೆ ಎರಡ್ಲಗಂಗಾ, ಎರಡಕ್ಕೆ ಬಂದರೆ ಎರಡ್ಲಗಂಗಾ, ಪಂಚಗಂಗಾ, ದೂಧಗಂಗಾ, ಬಾಣಗಂಗಾ. ಬಲಕ್ಕೆ ಬಂದರೆ ಹಾಗೆ ಮುಲ್ಲ ಮತ್ತು ಮಾರಿ ಆಳಗಳಾಗಿ ಕೃಷ್ಣ ನದಿಗೆ ಸೇರುತ್ತವೆ. ಹಾಗೆ ಮುಂದೆ ಹೋದಾಗ ಪಾಂಡವಪುರ, ಸೊಲ್ಲಾಪುರ, ಕರ್ನಾಟಕ ಗಡಿ, ಬಾಲ್ಕೋಟೆ ಎಂಟ್ರಿ ಕೊಡ್ತದೆ. ಬಾಗಲಕೋಟೆ ಎಂಟ್ರಿ ಕೊಟ್ಟಾಗ ಬಾಗಲಕೋಟೆಯಲ್ಲಿ ದೇವರಿಪ್ಪರ್ಗಿ ಡ್ಯಾಮ್ ಅನ್ನು ನಿರ್ಮಾಣ ಮಾಡ್ತಾರೆ. ಮತ್ತೆ ಇನ್ನೊಂದು ಡ್ಯಾಮ್ ಚಿಕ್ಕ ಪಡಸಲಗಿ ಡ್ಯಾಮ್. ಭಾರತದಲ್ಲೇ ರೈತರ ನಿರ್ಮಿಸಿರೋ ಡ್ಯಾಮ್. ಹಂಗೆ ಹಾದು ಹೋದಾಗ ಬಿಜಾಪುರಲ್ಲಿ ಆಲ್ಮಟ್ಟಿ ಡ್ಯಾಮ್ ಅನ್ನು ಸೇರುತ್ತದೆ. ಆಲ್ಮಟ್ಟಿ ಡ್ಯಾಮ್ ಕಟ್ತವೆ ಕೃಷ್ಣ ನದಿಗೆ. ಆಲ್ಮಟ್ಟಿ ಡ್ಯಾಮ್ ನಿಂದ ಹಾದು ಹೋದಾಗ ಕಲಬುರಗಿ ಬರುತ್ತದೆ. ಕಲಬುರಗಿಯಲ್ಲಿ ಮೂರು ನದಿಗಳು ಸೇರುತ್ತವೆ. ಯಾವ್ಯಾವ? ಬೆಣ್ಣೆತೊರೆ, ಸನ್ನತಿ. ಇವು ಭೀಮಾ ನದಿ ಬರ್ತದೆ ಈ ಕಡೆ ಕಲಬುರಗಿಯಲ್ಲಿ. ಈ ಕಡೆ ಬನಗಿರಿ ರಾಯಚೂರು ಆಗ್ತದ. ರಾಯಚೂರಿನಲ್ಲಿ ತುಂಗಭದ್ರಾ ನದಿ ಹೇಳು. ತುಂಗ ಮತ್ತು ಭದ್ರಾ ಬರೋದಲ್ಲ. ಆಯ್ತಾ? ಖಂಡಗಳು ಯಾವ್ಯಾವು? ಏಷ್ಯಾ, ಯುರೋಪ್, ಆಫ್ರಿಕಾ, ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಅಂಟಾರ್ಟಿಕಾ, ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ ಆಯ್ತು. ಅತಿ ದೊಡ್ಡ ಖಂಡ? ಏಷ್ಯಾ ಖಂಡ. ಚಿಕ್ಕ ಖಂಡ? ಆಸ್ಟ್ರೇಲಿಯಾ. ಭಾರತದಲ್ಲಿ ಇರ್ತಕ್ಕಂಥ ಅತಿ ದೊಡ್ಡ ಮರುಭೂಮಿ? ಥಾರ್ ಮರುಭೂಮಿಯಲ್ಲಿ ಬೆಳೀತಕ್ಕಂಥ ಬೆಳೆಗಳಿಗೆ ಏನಂತಾರ? ಒಯಸಿಸ್. ನೀರು ಕಾಣೋದಕ್ಕೆ ಒಯಸಿಸ್ ಅಂತಾರೆ. ಮರುಭೂಮಿ ಒಳಗೆ ಒಂಟೆಯಲ್ಲಿ ಎಷ್ಟು ಪ್ರಕಾರಗಳು? 2 ಪ್ರಕಾರಗಳು, ಅರೇಬಿಯನ್ ಒಂಟೆ ಮತ್ತು ಏಷ್ಯನ್ ಒಂಟೆಗಳು. ಪಂಚಾಯತ್ ದಿನ ಏಪ್ರಿಲ್ 14. ಅತಿ ಹೆಚ್ಚು ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಎಲ್ಲಿ ಅದ? ಮಧ್ಯಪ್ರದೇಶ. ಕಡಿಮೆ ಅರಣ್ಯ? ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ? ಬಿಜಾಪುರ. ಕಡಿಮೆ ಅತಿ ಹೆಚ್ಚು ಅರಣ್ಯ ಉತ್ತರ ಕನ್ನಡ. ಜಲಪಾತಗಳ ಜಿಲ್ಲೆ ಅಂತ ಕರಿತೀವಿ ನಾವು. ಕಡಿಮೆ ಅರಣ್ಯ? ವಿಜಯಪುರ. ಕಾಳಿ ನದಿ ಎಲ್ಲಿ ಹೋಗ್ತದೆ? ಕಾಳಿ ನದಿ ಯಾವ ಬಂದರು? ಕಾಳಿ ನದಿ ಕಾಳಿ ನದಿ ಭಟ್ಕಳ ಅಲ್ಲ? ಯಾಕ? ಕಾಳಿ ನದಿ ಕಾರವಾರ. ಕಾಕ. ಅಗನಾಸಿನಿ? ಭಟ್ಕಳ. ಮತ್ತು ಶರವತಿ? ಶರಬಿ.
ಆಯಿತಾ. ಹುಲಿ ದಿನ ಜುಲೈ 29. ಅರೆ ಜನರ ಭೂಸೇನೆ ಮುಖ್ಯಸ್ಥರನ್ನು ಏನಂತ ಕರೀತಾರೆ? ಜನರಲ್. ವಾಯುಪಡೆ ಮುಖ್ಯಸ್ಥರನ್ನು? ಏರ್ ಚೀಫ್ ಮಾರ್ಷಲ್. ನೌಕಾಪಡೆ ಮುಖ್ಯಸ್ಥರನ್ನು? ಅಡ್ಮಿರಲ್. ಅಡ್ಮಿರಲ್. ಭೂಸೇನಾ ದಿನ ಭೂಸೇನಾ ದಿನ ಜನವರಿ 15. ವಾಯುಪಡೆ ದಿನ ಆಗಸ್ಟ್ ಡಿಸೆಂಬರ್ 4. ಡಿಸೆಂಬರ್ 4. ನೌಕಾಪಡೆ ದಿನ ಆಗಸ್ಟ್ ಅಕ್ಟೋಬರ್ 8. ಅಕ್ಟೋಬರ್ 8. ಪಂಚಾಯತಿ ದಿನ ಅವಾಗ ಹೇಳಿದ್ನಲ್ಲ. ಇದು ವಾತಾವರಣ ನೀರು ದಿನ ಯಾವಾಗ? ಭೂ ದಿನ ಯಾವಾಗ? ಏಪ್ರಿಲ್ 22 ಭೂಮಿ ದಿನ. ಮಾರ್ಚ್ 20 ಮಾರ್ಚ್ 20 ಮಾರ್ಚ್ 20 ಯಾವ ದಿನ? ಗುಬ್ಬಚ್ಚಿ ದಿನ. ಗುಬ್ಬಿಗೆ ಎಲ್ಲಿ ಕೂರ್ತಾವ? 21. ಕರ್ನಾಟಕ ರಾಜ್ಯಪಾಲರು ಯಾರು? ತಾವರ್ಚಂದ್ ಗೆಹ್ಲೋಟ್. ಭಾರತ ಮುಖ್ಯಮಂತ್ರಿ? ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಭಾರತ ಪ್ರಧಾನಮಂತ್ರಿ? ನರೇಂದ್ರನಾಥ್. ಭಾರತದ ರಾಜಧಾನಿ? ನವದೆಹಲಿ. ಕರ್ನಾಟಕ ರಾಜಧಾನಿ? ಬೆಂಗಳೂರು. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ರಾಷ್ಟ್ರಪತಿ? ದ್ರೌಪದಿ ಮುರ್ಮು. ಉಪರಾಷ್ಟ್ರಪತಿ? ಜಗದೀಶ್ ಧನ್ಕರ್. ಕರ್ನಾಟಕದ ಉಪಮುಖ್ಯಮಂತ್ರಿ? DK ಶಿವಕುಮಾರ್. ರಾಜ್ಯಪಾಲರ ಕುರಿತು ಎಷ್ಟನೇ ವಿಧಿ ಹೇಳ್ತದ? ರಾಜ್ಯಪಾಲರ ಕುರಿತು 63. 1 2 3 ಓದಿಲ್ಲ ನಡ್ಕೊಂಡು 165. ಆರ್ಟಿಕಲ್ 5. ವಿಶ್ವದ ಎತ್ತರವಾದ ಬೆಟ್ಟ? ಮೌಂಟ್ ಎವರೆಸ್ಟ್. ಭಾರತ ಎತ್ತರವಾದ ಬೆಟ್ಟ? K2 ಗಾರ್ಡಿಯನ್. ದಕ್ಷಿಣ ಭಾರತ ಎತ್ತರವಾದ ಬೆಟ್ಟ? ಅಣ್ಣಾಯಿಮುಡಿ. ಕರ್ನಾಟಕದ ಎತ್ತರವಾದ ಬೆಟ್ಟ? ಮುಳ್ಳಯ್ಯನಗಿರಿ. ಪಶ್ಚಿಮ ಘಟ್ಟದ ಎತ್ತರವಾದ ಬೆಟ್ಟ? ಗುರು ಶಿಖರ. ಪೂರ್ವ ಘಟ್ಟದ ಎತ್ತರವಾದ ಶಿಖರ? ಹರ್ಮಕೊಂಡ. ನರ್ಮದಾ ನದಿ ಯಾವ 2 ಕಣಿವೆಗಳ ಮಧ್ಯೆ ಹರಿತದ? ಅಲ್ಲಿ ಇವು ಬರ್ತಾನ ಅಲೆಕ್ಸಾಂಡರ್. ವಿಂಧ್ಯ ಮತ್ತು ಸಾತ್ಪುರ ಮಧ್ಯೆ. ನರ್ಮದಾ ನದಿ ಎಲ್ಲಿ ಹುಡ್ತದೆ ಹೇಳು? ಮಧ್ಯಪ್ರದೇಶ ಅಮರಕಂಟಕದಲ್ಲಿ ಹುಡ್ತದೆ. ಅದಕ್ಕಿರೋ ಫಾಲ್ಸ್ಗಳು ಯಾವ? ದುರ್ದಿ, ದುವಂದರ, ಕಪಿಲಧಾರೆ, ಮಹೇಶ್ವರಿ. ಹೌದಾ? ಓಂಕಾರೇಶ್ವರ. ಆಮೇಲೆ ನಾಡು? ಕುಂದನಾಡು, ಕುಂದನಾಡು, ಬೆಳಗಾವಿ. ಪೇಡನಗರಿ. ಅತಿ ಹೆಚ್ಚು ಅನಕ್ಷರಸ್ಥರಿರುವ ಜಿಲ್ಲೆ? ಅತಿ ಹೆಚ್ಚು ಬಡವರು? ಯಾದಗಿರಿ. ಅತಿ ಹೆಚ್ಚು ಬೇಡಿಕೆ ತಿನ್ನೋರು? ಬೆಂಗಳೂರು. ಅತಿ ಹೆಚ್ಚು ಗುಲಾಬಿ ಹೂವು? ನೀಲಿ ದ್ರಾಕ್ಷಿ ಬೆಂಗಳೂರು. ಅತಿ ಹೆಚ್ಚು ಕಬ್ಬು? ಬೆಳಗಾವಿ. ಅತಿ ಹೆಚ್ಚು ತೊಗರಿಬೇಳೆ? ನಮ್ಮ ತೊಗರಿ ಖನಿಜ ಅಂತೀವಿ ನಾವು. ನೀಲಿದ್ರ ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯೋದು, ಅತಿ ಹೆಚ್ಚು ಜೋಳ ಬೆಳೆಯೋದು? ಯಾಕೆ? ದಕ್ಷಿಣ ಭಾರತದ ತಾಜ್ ಮಹಲ್ ಇಬ್ರಾಹಿಂ ರೋಜ ಎಲ್ಲದ? ಇದೆಲ್ಲ ಅದ ಗೋಲ್ ಗುಂಬಜ್. ಮತ್ತು ಬಿಜಾಪುರಪ್ಪ. ತಾಜ್ ಬಾವಡಿ, ಚಾಂದ್ ಬಾವಡಿ ಎಲ್ಲ ಇಲ್ಲವ. ತಾಜ್ ಮಹಲ್ ಯಾರು ಕಟ್ಟಿದ್ರು? ಎಲ್ಲದ? ತಾಜ್ ಮಹಲ್ ಆಗ್ರಾ. ಮತ್ತು ಇಬ್ರಾಹಿಂ ರೋಜ? ಗೋಲ್ ಗುಮ್ಮಟ ಎಲ್ಲದ? ಮುಕ್ಕಳೆಪ್ಪ. ಗೋಲ್ ಗುಂಬಜ್ ಯಾರು ಕಟ್ಟಿದ್ರು? ಆದಿಲ್ ಶಾಹಿ. ವಿಜಯನಗರ ಸಾಮ್ರಾಜ್ಯದ ಮನೆತನಗಳು ಎಷ್ಟು? ಯಾವ್ಯಾವ? ದೆಹಲಿ ಸುಲ್ತಾನದ ಮನೆತನಗಳು? ವಿಜಯನಗರ ಮನೆತನ ಸ್ಥಾಪಕ? ಗುರು? ಯಾವ ನದಿ ದಡದಲ್ಲಿದೆ? ಬಹುಮನಿ ಸಾಮ್ರಾಜ್ಯ ಸ್ಥಾಪಕರು? ಬಹುಮನ್ ಶಾ.